ಮತ್ತೊಂದು ವಿಷಯ, 8ನೇ ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಎಲ್ಲರಿಗೂ ಕೂಡ ಮಂಗಳಕರವಾಗಲಿ ಎಂಬುದಾಗಿ ಆಕೆ ಹಾರೈಸತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಕೇಳುಗ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ದಸರಾ ವಿಶೇಷ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರುವಂತದ್ದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ನಾವು ಕಳೆದ ಒಂದು ಸಂಚಿಕೆಯಲ್ಲಿ ದೇವಿಯ 3ನೇ ರೂಪವನ್ನ ಪರಿಚಯ ಮಾಡಿಕೊಂಡಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ದೇವಿಯ 4ನೇ ರೂಪವಾದಂತಹ ಕುಷ್ಮಂಡು ಅಂತಕ್ಕಂತಹ ಒಂದು ರೂಪವನ್ನ ನಿಮಗೆ ಪರಿಚಯ ಮಾಡಿಸುವನಿದ್ದೇನೆ. ಸ್ನೇಹಿತರೆ, ನವರಾತ್ರಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತನ್ನದೇ ಆದ ಮೌಲ್ಯವನ್ನು ಪಡ್ಕೊಂಡಿದೆ. ಹಾಗೆ ಹೊಸ ಹೊಸ ವಿಧಾನಗಳು, ಹಾಗೆ ಹೊಸ ಹೊಸ ವಿಚಾರಗಳು ನಮ್ಮೆಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಸ್ನೇಹಿತರೆ, ಇವತ್ತು ನಾವು 4ನೆಯ ವಿಧವಾದಂತಹ ದುರ್ಗಾದೇವಿಯ 4ನೇ ರೂಪ ಕುಷ್ಮಂಡು ಅಂತಕ್ಕಂತಹ ದೇವಿಯ ರೂಪವನ್ನ ಪರಿಚಯ ಮಾಡಿಕೊಳ್ಳೋಣ. ನವರಾತ್ರಿಯ 4ನೇ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನವರಾತ್ರಿಯ 9 ರಾತ್ರಿಯ ಒಂದು ವಿಶೇಷ ಆಚರಣೆ ಅಂದ್ರೆ ಇವತ್ತಿನ ಕುಷ್ಮಂಡು ಅಂತಕ್ಕಂತಹ ದೇವಿಯ ಆಚರಣೆ. ಅಂದ್ರೆ ಈಗಾಗಲೇ ಮುಗ್ದೋಗಿದೆ. ನಾನೀಗ ಧ್ವನಿ ಮುದ್ರಿಸ್ತಾ ಇರತಕ್ಕಂಥದ್ದು 8ನೇ ತಾರೀಕಿಗಾಗಿ. ಸೊ ಇವತ್ತು ಕುಷ್ಮಂಡು ದೇವಿಯ ಕೆಲವು ವಿಶೇಷತೆಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಾನು ಒಂದ್ ಕಡೆಯಿಂದ ನಿಮಗೆ ತಿಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಅಷ್ಟೇನೆ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಿನ್ನೆ ಸಂಚಿಕೆಯನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ವಿಷಾದಿಸ್ತೇನೆ. ಹಾಗೆ ಇವತ್ತು 9 ರಾತ್ರಿಯಲ್ಲಿ ಅಂದ್ರೆ ದುರ್ಗಾದೇವಿಯ 9 ರೂಪಗಳಲ್ಲಿ ಕುಷ್ಮಂಡು ಅಂತಕ್ಕಂಥದ್ದು ಒಂದು ವಿಶೇಷವಾದ ರೂಪ ಅಂತಾನೆ ಹೇಳ್ಬೋದು. ಇನ್ನು ಈ ಪೂಜೆಯನ್ನ ಯಾತಕ್ಕಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಶಕ್ತಿ ಮತ್ತು ಪ್ರಕಾಶಮಾನವಾದಂತಹ ಬೆಳಕಿನ ಸಂಕೇತವಾಗಿ ಈ ಒಂದು ಆಚರಣೆಯನ್ನ ಮಾಡ್ತಾರೆ. ಅಂದ್ರೆ ಪಾರ್ವತಿ ದೇವಿಯು ಕುಷ್ಮಂಡು ಅಂತಕ್ಕಂತಹ ರೂಪವನ್ನ ಪಡೆದಂತಹ ಸನ್ನಿವೇಶವನ್ನ ಈ ಒಂದು ರೂಪದಲ್ಲಿ ನಾವು ಆಚರಣೆ ಮಾಡ್ತೇವೆ. ಇಲ್ಲಿ ಪ್ರಮುಖವಾಗಿ ಶಿವನ ಹಾಗೆ ಪಾರ್ವತಿಯರ ಮಹಿಮೆಯ ಹಾಗೆ ಇನ್ನಿತರ ಹಲವಾರು ಉದ್ದೇಶಗಳಿಗಾಗಿ ಇಲ್ಲಿ ಶಿವನ ಪತ್ನಿಯಾದಂತಹ ಪಾರ್ವತಿಯೇ 4ನೇ ರೂಪವನ್ನ ತಾಳ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿ ಇರಬೇಕು. 4ನೇ ರೂಪ ಕುಷ್ಮಂಡು ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಇದು ಬೆಳಕು ಮತ್ತು ಶಕ್ತಿಯ ಸಂಕೇತವಾಗಿ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನ
ನಾವು ಗಮನಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಶಕ್ತಿ ಹಾಗೆ ಬೆಳಕು ಅಂತಕ್ಕಂಥದ್ದು, ಅವನಿಗೆ ಅಂಧಕಾರದಲ್ಲಿದ್ದರೆ ಅವನು ಅದರಿಂದ ಬೆಳಕು ಕಾಣಬೇಕು, ಹಾಗೆ ಒಳ್ಳೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಒಂದು ರೀತಿಯ ಪ್ರಕಾಶಮಾನವಾದ ದೀಪ ಜ್ಯೋತಿ ಎಲ್ಲರ ಜೀವನದಲ್ಲಿ ಬೆಳಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು 4ನೇ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ನಾವು ಗಮನಿಸಲೇಬೇಕಾದಂಥ ವಿಷಯ. ಮತ್ತೊಂದು ಅಂಶ ಏನು ಅಂದರೆ, ನಾವು ಏನು ಈ ಒಂದು ಪ್ರಕಾಶಮಾನವಾದಂತಹ ಅದ್ಭುತವಾದಂತಹ ಸೂರ್ಯನಂತಹ ಬೆಳಕನ್ನ ಜೀವನದಲ್ಲಿ ಪಡಿತೇವೆ. ಅಷ್ಟೇ ಅಲ್ಲದೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಕೂಡ ಈ ಒಂದು ದಿನ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂತಹ ಹಲವಾರು ಅಂಶಗಳು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕು, ದೇವರ ಮೇಲೆ ಭಕ್ತಿ ಇರಬೇಕು ಅನ್ನುವಂತಹ ಒಂದು ನಂಬಿಕೆ ಎಲ್ಲರಲ್ಲಿಯೂ ಕೂಡ ಉಳಿದ್ಬಿಟ್ಟಿದೆ. ಹಾಗೆ ಪುರಾಣದಲ್ಲಿಯೂ ಕೂಡ ಈ ಒಂದು ಅಂಶ ಅಡಕವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಕೇವಲ ಭಕ್ತಿಗಾಗಿ ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ಮುಂದಿನ ಭವಿಷ್ಯಕ್ಕಾಗಿಯೂ ಕೂಡ ಈ ದೇವರುಗಳ ಮೇಲೆ ಕೊಂಚವಾದರೂ ನಂಬಿಕೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಲೇಬೇಕಾದಂಥ ವಿಷಯ. ಕುಷ್ಮಾಂಡು ದೇವಿಗೆ ಪ್ರಿಯವಾದಂಥದ್ದು ಏನು ಅಂತ ನೋಡೋದಾದ್ರೆ, ಹೂವು, ಹಣ್ಣು, ಹಾಗೆ ಕುಂಬಳಕಾಯಿ, ಮಾಲ್ಪುರಿ, ಹಲ್ವಾ, ಹಾಗೆ ಮೊಸರನ್ನ ಇವನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ, ಹಾಗೆ ಪೂಜೆಯ ಕೊನೆಯಲ್ಲಿ ಆರತಿಯನ್ನ ಮಾಡಬೇಕು. ಮರೆಯದೆ ದೇವಿಯ ಮಂತ್ರವನ್ನ ನೀವೆಲ್ಲರೂ ಕೂಡ ಹೇಳಬೇಕಾಗತ್ತೆ. ಈ ದೇವಿಗೆ ಅಂತಾನೆ ಒಂದೊಂದಷ್ಟು ಮಂತ್ರಗಳು ಇರ್ತವೆ, ಅದನ್ನ ನೀವು ಬಲ್ಲವರಿಂದ ಕೇಳಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಸೊ ಇಲ್ಲಿ ನಮಗೆ ಮಂತ್ರಗಳು ಯಾವುದು ಕೂಡ ಸಿಕ್ಕಿಲ್ಲ. ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಮಂತ್ರಗಳು ಸಿಕ್ಕಲ್ಲಿ, ಅಥವಾ ನಿಮಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮಂತ್ರಗಳನ್ನ ಯಾವ ರೀತಿ ಹೇಳಬೇಕು ಅಂತ, ಹಾಗೆ ಮಂತ್ರಗಳನ್ನ ಪಠನೆ ಮಾಡುವಂತ ಅಭ್ಯಾಸವನ್ನು ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಒಂದೊಂದು ರೂಪಕ್ಕೂ ಕೂಡ ಒಂದೊಂದು ಮಂತ್ರ ಇರತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಲೇಬೇಕು. ಯಾಕಂದ್ರೆ ಆ ರೂಪದಲ್ಲಿ ಆಯಾ ಮಂತ್ರವನ್ನೇ ಪಠಿಸಬೇಕು ಅಂತ ಒಂದು ನಿಯಮ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬಹುದಂತ ವಿಷಯ. ಇನ್ನು ತಾಯಿ ಕುಷ್ಮಾಂಡು ಏನಿದ್ದಾಳೆ, ಈಕೆ 8 ತೋಳುಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ 8 ಕೈಗಳಿದೆ ಈಕೆಗೆ. ಎಲ್ಲ ಕೈಗಳಲ್ಲಿಯೂ ಕೂಡ ಕಮಲದ ಹೂವನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಹಾಗೆ ಕಮಂಡಲವನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಹಾಗೆ ಈಕೆ ಸಿಂಹದ ಮೇಲೆ ಏರಿ ಸವಾರಿ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಸಿಂಹ ಅಂತಕ್ಕಂಥದ್ದು ಈಕೆಯ ವಾಹನವಾಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬೇಕಾದಂಥ ವಿಷಯ. ಮತ್ತೊಂದು ವಿಷಯ, 8ನೇ ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಎಲ್ಲರಿಗೂ ಕೂಡ ಮಂಗಳಕರವಾಗಲಿ ಎಂಬುದಾಗಿ ಆಕೆ ಹಾರೈಸತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು ಸ್ನೇಹಿತರೆ. ಇನ್ನು ಕುಷ್ಮಾಂಡು ದೇವಿ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ, ಕುಷ್ಮಾಂಡು ದೇವಿ ಯಾವಾಗಲೂ ಕೂಡ ಕಮಂಡಲವನ್ನ ಕೈಯಲ್ಲೇ ಹಿಡಿದಿರ್ತಾಳೆ. ಆಕೆ ಅದನ್ನು ತುಂಬಾ ಇಷ್ಟಪಡ್ತಾಳೆ. ಹಾಗಾಗಿ ಆಕೆಗೆ ಕುಷ್ಮಾಂಡು ಅಂತಕ್ಕಂತಹ ಹೆಸರು ಬಂತು ಅಂತ ಹೇಳ್ಬಹುದು. ಪುರಾಣದ ಪ್ರಕಾರ ಆಕೆ ತನ್ನ ಎಲ್ಲ ಕೈಯಲ್ಲಿಯೂ ಕೂಡ ಕುಷ್ಮಾಂಡುವನ್ನು ಇಟ್ಕೊಂಡಿದ್ದಾಳೆ. ಕುಷ್ಮಾಂಡು ಅಂದ್ರೆ ಕಮಂಡಲ ಅಂತ ಅರ್ಥ. ಕಮಂಡಲವನ್ನ ಹಿಡಿದುಕೊಂಡು ಎಲ್ಲ ಕೈಯಲ್ಲೂ ಕೂಡ ಕಮಂಡಲವನ್ನು ಹಿಡಿದಿದ್ದಾಳೆ. ಹಾಗೆ ಕಮಲದ ಹೂಗಳು, ಗದೆ, ಬಿಲ್ಲು ಬಾಣ,
ಎಲ್ಲವನ್ನ ಇಟ್ಕೊಂಡು ಆಕೆ 8ನೇ ಕೈಯಲ್ಲಿ ಮಾತ್ರ ಜಪಮಣಿಯನ್ನ ಹಿಡಿದು ಎಲ್ರಿಗೂ ಕೂಡ ಒಳಿತಾಗ್ಲಿ ಎಂಬತಕ್ಕಂತಹ ಪ್ರಾರ್ಥನೆ ಹಾಗೆ ಒಂದು ಆರೈಕೆ ಆಕೆಯದಾಗಿದೆ ಸ್ನೇಹಿತರೆ. ಇನ್ನು ನವರಾತ್ರಿಯ 5ನೇ ದಿನ ಕುಷ್ಮಾಂಡುವಿಗೆ ತುಪ್ಪದಿಂದ ಮಾಡಿದಂತಹ ಮಾಲ್ಪುರಿಯನ್ನ ಅರ್ಪಿಸೋದ್ರಿಂದ ವ್ಯಕ್ತಿ ಅಂದ್ರೆ ಪೂಜೆ ಯಾರು ಮಾಡ್ತಾರೆ, ಯಾರು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ, ಅವರು ಉತ್ತಮವಾದ ಬುದ್ಧಿವಂತಿಕೆಯನ್ನು ಹೊಂದ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆಕೆ ಅವರನ್ನು ಆಶೀರ್ವದಿಸ್ತಾರೆ ಅನ್ನುವಂಥ ಒಂದು ಸಣ್ಣ ಒಂದು ನಂಬಿಕೆ ಎಲ್ಲ ಕಡೆಯೂ ಕೂಡ ಪುರಾಣದಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಮತ್ತೊಂದು ಅಂಶದ ಪ್ರಕಾರ ಈ ಕುಷ್ಮಾಂಡು ದೇವಿಯನ್ನ ಯಾರೆಲ್ಲ ಪೂಜಿಸ್ತಾರೆ ಅವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗದ ಹಾಗೆ ಯಾವುದೇ ತೊಂದರೆ ತಾಪತ್ರೆಗಳು ಹಾಗೆ ತಾವು ಅಂದ್ಕೊಂಡಂತಹ ಎಲ್ಲವೂ ಕೂಡ ಯಶಸ್ಸನ್ನ ಆಗೋದರ ಜೊತೆಗೆ ಅವರ ಜೀವನದಲ್ಲಿ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿ ಆಗ್ತದೆ ಅನ್ನುವಂತಹ ಒಂದು ನಂಬಿಕೆ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ವಿಷಯ. ಹಾಗಾಗಿ ನವರಾತ್ರಿಯ ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಅಂದ್ರೆ 10 ದಿನ 9 ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಮತ್ತೊಂದು ವಿಷಯ ಸ್ನೇಹಿತರೆ, ಈಕೆಯನ್ನ ಅಷ್ಟ ದೇವತೆ ಅಂತ ಹೇಳಿ ಕರೀತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈಕೆ 8 ಕೈಗಳನ್ನ ಹೊಂದಿರೋದ್ರಿಂದ ಈಕೆಯನ್ನ ಈ ರೀತಿಯಾಗಿ ಕರೀತಕ್ಕಂಥದ್ದು. ಮತ್ತೊಂದು ಅಂಶ ಅಂದ್ರೆ, ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಈಕೆ ಜಪಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಏನೇ ಕಷ್ಟಗಳು ನೋವುಗಳಿದ್ರೂ ಕೂಡ ಬೇಗ ಪರಿಹಾರ ಆಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ. ಹಾಗೆ ಈಕೆಯ ನಗುಮುಖ ಎಲ್ಲರಲ್ಲೂ ಕೂಡ ನೋವನ್ನು ಮರೆಸಿ ಒಂದು ರೀತಿಯ ಶಕ್ತಿಯನ್ನ ಕರುಣಿಸ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂತಹ ದೇವತೆ ಅಂತ ಹೇಳಿ ಈಕೆಯನ್ನ ಆರಾಧಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯ. ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಅಂತಕ್ಕಂತಹ ಒಂದು ಅಂತ ಕರೆಯಲ್ಪಡುವಂತಹ ಒಂದು ಸಣ್ಣ ನಗುವಿನಲ್ಲಿ ಈ ಕುಷ್ಮಾಂಡ ಅಂತಕ್ಕಂತಹ ರೂಪ ಸೃಷ್ಟಿಯಾಯಿತು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದೊಂದು ರೀತಿಯ ನಂಬಿಕೆ. ಆಕೆ ಕುಷ್ಮಾಂಡು ಅಂತ ಕರೆಯಲ್ಪಡ್ತಕ್ಕಂತಹ ಬಿಳಿ ಕುಂಬಳಕಾಯಿ ಏನಿದೆ ಅದರ ಬಲಿಯನ್ನು ಕೂಡ ತುಂಬಾ ಇಷ್ಟಪಡ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಲೇಬೇಕಾದಂತ ವಿಷಯ. ಕೂಷ್ಮಾಂಡ ಬ್ರಹ್ಮಾಂಡ ಅಂತಕ್ಕಂತಹ 2 ಅಂಶಗಳ ಜೊತೆಯಲ್ಲಿ ಒಡನಾಟ ಇದ್ದಿದ್ರಿಂದ ಆಕೆಯನ್ನ ಕೂಷ್ಮಾಂಡ ದೇವಿ ಅಂತ ಕರೀತಾರೆ ಅನ್ನುವಂತಹ ಒಂದು ಉಲ್ಲೇಖ ಪುರಾಣದಲ್ಲಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಲೇಬೇಕಾದಂತ ವಿಷಯ. ಆಕೆಯ ವಾಸಸ್ಥಾನ ಅನಾಹತ ಅಂತಕ್ಕಂತಹ ಅನಾಹತ ಚಕ್ರ ಅಂತಕ್ಕಂತಹ ಸ್ಥಳದಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬಹುದು ಸ್ನೇಹಿತರೆ. ಇದುವರೆಗೂ ನಿಮ್ಮೆಲ್ರಿಗೂ ಕೂಡ ಕುಷ್ಮಾಂಡ ದೇವಿಯ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ
5ನೇ ರೂಪವನ್ನ ಅಂದ್ರೆ ದುರ್ಗಾದೇವಿಯ 5ನೇ ರೂಪವನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಕುಷ್ಮಾಂಡು ದೇವಿ ನಿಮ್ಮನ್ನೆಲ್ಲರನ್ನು ಕೂಡ ಹರಸ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.